ಗೌತಮ ಬುದ್ಧ ಮತ್ತೆ ವಿಷ್ಣುವಿನ ಅವತಾರವಂತಹ ಬುದ್ಧ ಎರಡೂ ಕೂಡ ಒಂದೇ ಅಂತ ನಾನು ವಿಡಿಯೋ ಮಾಡಿದ್ದೆ. ಆಗ ಬಹಳಷ್ಟು ಜನ ಅಯ್ಯೋ ಸುತರಾಮ್ ಸರಿಯಲ್ಲ, ಇಬ್ರು ಕೂಡ ಒಂದೇ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳಷ್ಟು ಜನ ಕಾಮೆಂಟ್ ಮಾಡಿದ್ರು. ಅದಕ್ಕೂ ಕೂಡ ಬಹಳಷ್ಟು ಕಾರಣಗಳಿದೆ. ಯಾಕೆ ಅಂತ ಹೇಳಿದ್ರೆ ಈ ಬುದ್ಧ ಹುಟ್ಟಿದ್ದೇ ಬೇರೆ ಜಾಗದಲ್ಲಿ, ಯಾವ್ದು ಗೌತಮ ಬುದ್ಧ, ವಿಷ್ಣು ಅವತಾರವಂತ ಬುದ್ಧ ಹುಟ್ಟಿದ್ದೇ ಬೇರೆ ಜಾಗದಲ್ಲಿ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಹಾಗಾಗಿ ಬಹಳಷ್ಟು ಜನಕ್ಕೆ ಡೌಟ್ ಬರುತ್ತೆ. ಅದಕ್ಕೆ ಉತ್ತರವನ್ನ ಮಧ್ವಾಚಾರ್ಯರು ಕೂಡ ನೀಡಿದ್ದಾರೆ, ಅನೇಕ ಪುರಾಣಗಳಲ್ಲೂ ಬಂದಿದೆ. ಅಷ್ಟೇ ಯಾಕೆ ಬೌದ್ಧರು ಕೂಡ ಬೌದ್ಧ ಗ್ರಂಥಗಳಲ್ಲೂ ಕೂಡ ಬೌದ್ಧನ ಅವತಾರನೇ ವಿಷ್ಣು ಅಂತ ಹೇಳಿದ್ದಾರೆ. ಅವೆಲ್ಲವೂ ಕೂಡ ಸಪ್ರಮಾಣವಾಗಿ ಯಾವ ಶ್ಲೋಕ ಯಾವ ಅಧ್ಯಾಯ ಅಂತ ಎಲ್ಲವನ್ನೂ ಕೂಡ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ. ಹೇಗೆ ನೋಡೋದು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಬಂದ್ರೆ ಇಲ್ಲಿ ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಅಂತಿರುತ್ತೆ. ಯೂಟ್ಯೂಬ್ ಲಿಂಕ್ ಅದ್ರ ಮೇಲೆ